ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಹೀಗಾಗಿ ಇದರ ಪರಿಣಾಮ ಜೀವ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ತುಂಗಭದ್ರಾ ಮತ್ತು ವರದಾ ನದಿ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ. ಮುಳುಗಡೆ ಆಗ್ತಾ ಇರುವಂತಹ ಪಂಪ್ಸೆಟ್ ರೈತರ ಜಮೀನುಗಳಿಗೆ ನೀರು ನುಗ್ತಾ ಇದೆ. ಸೊ ರೈತರು ಕೂಡ ಆತಂಕದಲ್ಲಿದ್ದಾರೆ. ಹಾವೇರಿಯ ಕಿತ್ತೂರು ಕೋಡಬಾಳ ಗ್ರಾಮದಲ್ಲಿ ಘಟನೆಯಾಗಿದೆ. ಇದರ ಮಧ್ಯೆ ಪಂಪ್ಸೆಟ್ ಕಳ್ಳರ ಹಾವಳಿಗೆ ಜನ ಬೆಸ್ತು ಬಿಟ್ಟಿದ್ದಾರೆ. ಪಂಪ್ಸೆಟ್ ಅನ್ನ ಕೆಲವರು ಅಲ್ಲಿಟ್ಟರೆ ಮತ್ತೆ ಮುಳುಗಡೆ ಆಯಿತು, ಆ ಟೈಮ್ನಲ್ಲಿ ಎಲ್ಲೋ ಕೊಚ್ಕೊಂಡು ಹೋಯ್ತು ಅಂತ ಕೆಲವರೆಲ್ಲ ಕದ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಮನೆಗೆ ತಗೊಂಡು ಹೋಗ್ತಾ ಇದ್ದಾರಂತೆ. ರೈತರು ಕಳ್ಚಿಕೊಂಡು ತೆಗೆದುಕೊಂಡು ಹೋಗ್ತಾರೆ, ಅದು ಕಂಡು ಬರ್ತಾ ಇದೆ. ಬಿಕಾಸ್ ಬೇಲಿಂದ ಮೇಲೆ ಪಂಪ್ಸೆಟ್ ಕಳ್ಳತನದ ಪ್ರಕರಣಗಳು ಇಲ್ಲಿ ದಾಖಲಾಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ತುಂಗಭದ್ರಾ ಮತ್ತು ವರದಾ ನದಿಗಳು ತುಂಬಿ ಹರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ನದಿ ಪಾತ್ರದಲ್ಲಿರತಕ್ಕಂಥ ರೈತರಿಗೆ ಒಂದು ರೀತಿ ಸಂಕಷ್ಟ ಎದುರಾಗಿರುವಂಥದ್ದು. ಅಂದರೆ ವರದಾ ನದಿಯನ್ನು ಮತ್ತು ತುಂಗಭದ್ರಾ ನದಿಯನ್ನು ನಂಬಿಕೊಂಡು ಸುತ್ತಮುತ್ತಲಿನ ರೈತರು ನೀರಾವರಿಯನ್ನು ಮಾಡ್ತಾರೆ. ಹೀಗಾಗಿ ಪಂಪ್ಸೆಟ್ಗಳು ನೀರಿನಲ್ಲಿ ಮುಳುಗಿ ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ. ಹೀಗಾಗಿ ರೈತರು ಕೂಡ ತಮ್ಮ ಪಂಪ್ಸೆಟ್ಗಳನ್ನು ರಕ್ಷಣೆ ಮಾಡಲಿಕ್ಕೆ ಈಗ ತಮ್ಮ ಮನೆಗಳಿಗೆ ಒಯ್ಯುವಂಥ ದೃಶ್ಯ. ಈಗ ನಾನು ಹಾವೇರಿಯ ಜಿಲ್ಲೆ ಕೊರಡೂರು ಮತ್ತು ಕೋಡಬಾಳ ಗ್ರಾಮದ ಬರಿಯಲ್ಲಿರ್ತಕ್ಕಂಥ ವರದಾ ನದಿಯ ತೀರದಲ್ಲೇ ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಈಗಾಗಲೇ ನದಿಗಳು ಕೂಡ ತುಂಬಿ ಹರಿಯುವಂತಹ ದೃಶ್ಯವನ್ನು ತೋರಿಸ್ತೀನಿ. ಹೀಗಾಗಿ ರೈತರು ಕೂಡ ತಮ್ಮ ಪಂಪ್ಸೆಟ್ಗಳನ್ನು ಮನೆಗಡೆಗೆ ಒಯ್ಯಲಿಕ್ಕೆ ಎಲ್ಲವನ್ನ ಮಿಷನ್ಗಳನ್ನು ಬಿಚ್ಚಿಟ್ಟು ತೆಗೆದುಕೊಂಡು ಹೋಗಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ರೈತರು ಈಗಾಗಲೇ ತಮ್ಮ ಅಂದರೆ 50,000 to 60,000 ರೂಪಾಯಿ ಪಂಪ್ಸೆಟ್ಗಳು ಇನ್ನೇನು ನೀರಿನ ಪ್ರಮಾಣ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಪಂಪ್ಸೆಟ್ಗಳನ್ನು ಬಿಚ್ಚಿ ತಮ್ಮ ಮನೆಗೆ ಒಯ್ಯುವಂತಹ ದೃಶ್ಯ. ಮತ್ತು ಅಲ್ಲದೆ ಹೀಗೆ ಬಿಟ್ಟರೆ ಕಳ್ಳರ ಕಾಟಕ ಕೂಡ ಹೆಚ್ಚಾಗಿರುವಂಥದ್ದು. ಈಗಾಗಲೇ ಕಳೆದ 1 ವರ್ಷದಲ್ಲಿ 10ಕ್ಕೂ ಅಧಿಕ ಪಂಪ್ಸೆಟ್ಗಳು ಕೂಡ ಕಳ್ಳತನ ಆಗಿರುವಂಥದ್ದು. ಹೀಗಾಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ಪಂಪ್ಸೆಟ್ಗಳನ್ನು ಮನೆಗೆ ಒಯ್ತಿರುವಂಥದ್ದು. ಸರ್, ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ, ಒಂದು ಕಡೆ ಕಳ್ಳರ ಕಾಟ, ಒಂದು ಕಡೆ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಯಾವ ರೀತಿ ನೀವು ಪಂಪ್ಸೆಟ್ಗಳನ್ನ ರಕ್ಷಣೆ ಮಾಡ್ಕೊಳ್ತೀರಿ ಸರ್? ಸರ್, ನಾವು ಈಗ ನೀರಾವರಿ ಮಾಡೋ ಹೊತ್ನ್ಯಾಗ ಈಗ ರೈತರೆಲ್ಲರೂ ಇಲ್ಲಿ ಭಾಳ ಮೋಟ್ರ ಇರ್ತಾವೆ. ನಾವು ಶಿಫ್ಟ್ ವೈಸ್ ಈಗ ಅವಾಗವಾಗ ಬಂದು ಹೋಗ್ತಿರ್ತೀವಿ. ರಾತ್ರಿ ಕರೆಂಟ್ ಶಿಫ್ಟ್ ಇದ್ದಾಗ, ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ, ಆಮೇಲೆ ನಡ್ಬರ್ಕ ಬಂದು ಹೋಗ್ತಿರ್ತೇವೆ ರೈತರು. ನಾವು ಹೊಂದ್ಕೊಂಡಿರ್ತೀವಿ. ಹೊಂದಾಣಿಕೆ ಮೇಲೆ ಮೋಟ್ರನಾಗ ಒಂದು ಕಾಯೋದು ಒಂದು ನಮ್ಮ ಕಾಯ್ಬಿಟ್ಟೈತಿ. ಇದನ್ನು ಮೋಟ್ರಗಳನ್ನ ಕಾಯೋದು ಒಂದು ಕಾಯ್ಬಿಟ್ಟೈತಿ. ಆಮೇಲೆ ಈಗ ಏನಪ್ಪ ಅಂತಂದ್ರೆ ಈಗ ಮಲ್ಲಾಡದ ಮಳೆ ಜಾಸ್ತಿ ಆಗತ್ತಿರೋದ್ರಿಂದ ಈಗ ಆಲ್ರೆಡಿ ಈಗ ಹೆಚ್ಚು ಕಮ್ಮಿ ಅಪಾಯದ ಮಟ್ಟಕ್ಕೆ ಬಂದೈತಿ ನದಿ. ಹಾಗಾಗಿ ನಾವು ಮೋಟ್ರ ಬಿಚ್ಕೊಂಡು ಈಗ ಮನೆ ಕಡೆಗೆ ಹೋಯಾಕತ್ತೀವಿ. ನಮ್ಮ ಜೊತೆಗೆ ಮತ್ತೊಬ್ಬರು ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಪಂಪ್ಸೆಟ್ಗಳಿಗೆ ಒಂದು ಕಡೆ ಕಳ್ಳರ ಕಾಟ ಜಾಸ್ತಿ ಆಗಿರುವಂಥದ್ದು, ಒಂದು ಕಡೆ ಯಾವ ರೀತಿ ಸಂರಕ್ಷಣೆ ಮಾಡ್ಕೊತೀರಿ ಸರ್ ಪಂಪ್ಸೆಟ್? ಏನು ಸರ, ರಾತ್ರಿ ಹೊತ್ತು ಬಂದು ಒಯ್ತಿರ್ತಾರೆ, ಗೊತ್ತಾಗಿಲ್ಲ, ಯಾವ ಕಂಪ್ಲೇಂಟ್ ಆಗಿದೆ, ಆದರೆ ಇನ್ನೂವರೆಗೆ ಯಾವುದು ಸಿಕ್ಕಿಲ್ಲ. ಹೀಗಾಗಿ ಅವ್ರ ಮನೆಗೆ ಬೋಟ್ ಅವ್ರು ಒಯ್ತಾರೆ. ಒಂದು ಕಡೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ರೈತರ ತುಂಗಭದ್ರಾ ಆಗಿರ್ಬೋದು ಮತ್ತು ವರದಾ ನದಿಯಲ್ಲಿ ದಂಡೆಯ ಮೇಲೆ ಪಂಪ್ಸೆಟ್ಗಳನ್ನ ಇಟ್ಟು ನೀರಾವರಿಯನ್ನು ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ತಮ್ಮ ಪಂಪ್ಸೆಟ್ಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಲ್ಲವನ್ನು ಬಿಚ್ಕೊಂಡು ಮನೆಗೆ ಹೋಗ್ತುವಂಥ ದೃಶ್ಯ ಈಗ ಸಾಮಾನ್ಯವಾಗಿರುವಂಥದ್ದು. ಕ್ಯಾಮ್ರಾಮನ್ ನಾಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.